ಡೆವಿಲ್ ರಿಲೀಸ್ ಆಗೋಕ್ಕೆ ಇನ್ನೂ ಸಮಯ ಇದೆ. ಅದಕ್ಕಿಂತ ಮುಂಚೆನೇ ಅಭಿಮಾನಿಗಳು ಎಲ್ಲ ಕಡೆ ಭರ್ಜರಿಯಾಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ ಟಿ ದಾಸರಳ್ಳಿ ವತಿಯಿಂದ ಪೀಣ್ಯ ಭಾರತಿ ಚಿತ್ರಮಂದಿರದಲ್ಲಿ ಹೇಗೆ ಅಭಿಮಾನಿಗಳು ದರ್ಶನ್ ಅವರಿಗೆ ವಿಶೇಷವಾಗಿ ಪ್ರೀತಿ ಅಭಿಮಾನವನ್ನು ಥಿಯೇಟರಲ್ಲಿ ಕೊಡ್ತಾ ಇದ್ದಾರೆ ಅಂತ ದರ್ಶನ್ ಅವರ ಕಟೌಟ್ ಬೃಹದಾಕಾರದೊಂದು ತಂದಿಟ್ಟಿದ್ದಾರೆ. ದೊಡ್ಡ ಹೂವಿನ ಹಾರ ಹಾಕಿದ್ದಾರೆ. ಅಭಿಮಾನಿಗಳೆಲ್ಲರೂ ಕೂಡ ಹಾರಕ್ಕೆ ಪೂಜೆ ಮಾಡಿ, ಪಟಾಕಿ ಸಿಡಿಸಿ, ವಿಶೇಷವಾಗಿ ಪುಷ್ಪವನ್ನು ಎರಚಿ ದರ್ಶನ್ ಅವ್ರ ಮೇಲಿರೋ ಪ್ರೀತಿ ಅಭಿಮಾನವನ್ನು ಮೆರೀತಾ ಇದ್ದಾರೆ. ಅಷ್ಟೇ ಅಲ್ಲ, ಜೈಕಾರ ಕೂಡ ಹಾಕ್ತಾ ಇದ್ದಾರೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಈಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸಿಂಗಾಪುರ ಗ್ರಾಮದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ಪೋಸ್ಟರ್ನ ಇಟ್ಕೊಂಡಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವ ಜಿಲ್ಲೆಯಲ್ಲಿ ಡೆವಿಲ್ ಮೂವಿ ಪ್ರಮೋಟ್ ಆಗಿಲ್ಲ, ಎಲ್ಲಿ ಡೆವಿಲ್ ಮೂವಿ ಪೋಸ್ಟರ್ ಅನಿಸಿಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಇನ್ನೂ ರಿಲೀಸ್ ಆಗೋಕ್ಕೆ ಇನ್ನೂ ಟೈಮ್ ಇದೆ. ಅಷ್ಟರೊಳಗಡೆ ಈ ಮಟ್ಟಕ್ಕೆ ಅಭಿಮಾನಿಗಳು ಪ್ರಚಾರ ಕೊಡ್ತಾ ಇದ್ದಾರೆ ಅಂದರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ಡಿಸೆಂಬರ್ 11ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಈ ಚಿತ್ರವನ್ನು ಎಲ್ಲರೂ ನೋಡಿ ಹಾರೈಸಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಯಾದಗಿರಿ ದರ್ಶನ್ ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಆಟೋಗಳನ್ನ ಒನ್ ಬೈ ತಂದು ನಿಲ್ಲಿಸಿದ್ದಾರೆ ನೋಡಿ. ಎಲ್ಲ ಆಟೋಗಳ ಮೇಲೂ ಕೂಡ ಡೆವಿಲ್ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ. ಸ್ವ ಇಚ್ಛೆಯಿಂದ ಈ ರೀತಿ ಪೋಸ್ಟರ್ಗಳನ್ನ ಅವ್ರ ಆಟೋಗಳ ಮೇಲೆ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಅಭಿಮಾನಿಗಳು ಅಂಟಿಸ್ಕೊಳ್ತಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ದರ್ಶನ್ ಅವ್ರಿಗೆ ಎಷ್ಟು ಪ್ರೀತಿಸ್ತಾರೆ, ದರ್ಶನ್ ಅವ್ರ ಮೂವಿ ಗೆಲ್ಲಬೇಕು ಅಂತ ಅವ್ರು ಎಷ್ಟು ಬಯಸ್ತಾರೆ ಅಂತ. ಇಲ್ಲಿ ನೋಡಿ, ಸರ್ಕಲಲ್ಲೆಲ್ಲ ದೊಡ್ಡ ಕಟೌಟ್ ಹಾಕಿ ದರ್ಶನ್ ಅವರಿರುವಂತಹ ಬಾವುಟಗಳನ್ನ ತಗೊಂಡು ಬಂದು ಪಟಾಕಿ ಸಿಡಿಸಿ ಅವ್ರ ಪೋಸ್ಟರ್ಗಳನ್ನೆಲ್ಲ ಇಟ್ಕೊಂಡು ಅವ್ರದ್ದೇ ಆದ ಸ್ಟೈಲಲ್ಲಿ, ಅವ್ರದ್ದೇ ಆದ ಒಂದು ಲೋಕದಲ್ಲಿ ವಿಶೇಷವಾಗಿ ಪ್ರೀತಿ ಅಭಿಮಾನವನ್ನು ಮೆರೀತಾ ಇದ್ದಾರೆ. ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಮೂವಿ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ನಮ್ಮ ಬಾಸ್ ಮೂವಿ ಎಲ್ಲರೂ ದರ್ಶನ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಿಂದ ಬಂದು ಭಾಗವಹಿಸಿ ಫಿಲಮ್ ಡೆವಿಲ್ನ ಯಶಸ್ವಿಗೊಳಿಸ್ಬೇಕಂತ ವಿನಂತಿ. ಯಾಕಂತಂದರೆ ಬಾಸು ಹೀಗೆ ಬರ್ತಿದ್ದ ಕಾರಣ ಏನಂತ, ಅವರಿಲ್ಲ ನಮ್ಮ ಹತ್ರ, ಆದ್ರೂ ಅವರಿದ್ದಾರೆ ಅಂದ್ಕೊಂಡು ಜೈಲಲ್ಲಿದ್ರೂ ಇದ್ದಾರೆ ನಮ್ಮ ಮನಸ್ಸಲ್ಲಿ ಅಂತ ಅಂದ್ಕೊಂಡು ಯಶಸ್ವಿಗೊಳಿಸೋಣ. ಜೈ ಡಿ ಬಾಸ್, ಜೈ ಡಿ ಬಾಸ್.